ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮ ಶ್ರೀ ಕಾರಂಜೇಶ್ವರ ದೇವಸ್ಥಾನದ ನೂತನ ರಥದ ಶೋಭಾಯಾತ್ರೆ BC ರೋಡಿಂದ ಶ್ರೀ ಕಾರಂಜೇಶ್ವರ ದೇವಸ್ಥಾನ ತನಕ ಇತ್ತು. ಹಾಗೆಯೇ ನೂತನ ರಥ BC ರೋಡಿಗೆ ಆಗಮಿಸಿದ ನಂತರ ಅಲ್ಲಿಂದ ಕಾರಂಜೇಶ್ವರ ದೇವಸ್ಥಾನ ಕಡೆಗೆ ಈಗ ಶೋಭಾಯಾತ್ರೆ ಸಾಗ್ತಾ ಇದೆ. ಹೆಚ್ಚಿನವರು ಅಲ್ಲಿ ಹೋಗಿ ಪಾಲ್ಗೊಂಡು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ್ರು. ನಾವು ಅಲ್ಲಿಗೆ ಹೋಗಿಲ್ಲ. ಬೇರೆಯವರು ಮಾಡಿರೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬದಲಾಗಿ ನಾವು ಶೋಭಾಯಾತ್ರೆ ನಮ್ಮ ಆಚೆಯಿಂದ ರೋಡಿನಿಂದಾಗಿ ಹೋಗಲಿಕ್ಕೆ ಇದ್ದಿದ್ದರಿಂದಾಗಿ ನಾವು ಅಲ್ಲಿಯೇ ಹೋಗಿ ರಥದ ದರ್ಶನ ಮಾಡುವ ಅಂತೇಳಿ ನಮ್ಮ ಆಚೆಯ ರೋಡ್ ಸೈಡಿಗೆ ಹೋದೆವು. ಇನ್ನು 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಆಚೆಯಿಂದಾಗಿ ಹೋಗೋದು ಅಂತ ಇತ್ತು. ಇನ್ನು BC ರೋಡಿಗೆ ಬರುವಾಗಲೇ ಲೇಟ್ ಆಗಿದ್ದರಿಂದಾಗಿ ನಮ್ಮ ಆಚೆಯಿಂದ ಹೋಗುವಾಗ 7 ಗಂಟೆ ಆಗಿತ್ತು. ಈಗ ಎಲ್ಲ ನಾವು ಸೇರಿಕೊಂಡು ರೆಡಿಯಾಗಿ ರೋಡ್ ಸೈಡಿಗೆ ಹೋಗ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಅಕ್ಕತ್ತಿಗೆ ಒಂದು ಕ್ಲೋಸ್ ಫ್ರೆಂಡ್ ಕೂಡ ಸಿಕ್ಕಿದ್ರು. ಯಾರು ಅಂತ ನೀವು ಹಾಗೆಯೇ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಹಾಗೆಯೇ ಕಾಯ್ತಾ ಸ್ವಲ್ಪ ನಮ್ಮದು ಮಾತುಕತೆ ಎಲ್ಲ ಆಯಿತು. ಹಾಗೆಯೇ ನೂತನ ರಥದ ದರ್ಶನ ಕೂಡ ಆಯಿತು. ಹಾಗೆಯೇ ನೆಕ್ಸ್ಟ್ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಮೇಡಮ್ ನೋಡಿ, ಇಲ್ಲಿ ರಥ ಬರುವುದಕ್ಕೆ ರಥವನ್ನು ಸ್ವಾಗತ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ನಮ್ಮ ಚಾಂಪಿಯನ್ ನೋಡಿ, ಇಲ್ಲಿ ಚಾಂಪಿಯನ್ ಈಗ ನಮ್ಮ ಊರಿನ ಬಸ್ ನೋಡಿ, ಎಷ್ಟು ಚಂದದ ಬಸ್ಸು. ಒಂದು ಬಸ್ ತಗೊಂಡು ಒಂದು ಆಯ್ತು, 2, 3. ನಮ್ಮ ಊರಲ್ಲಿ ಎಷ್ಟು ಬಸ್ ನೋಡಿ, ಫ್ರೀ ಬಸ್ಸು. ನಾವು ನೂತನ ಬ್ರಹ್ಮರಥವನ್ನು ನೋಡೋದಕ್ಕೆ ಅಂತ ರೋಡ್ ಸೈಡ್ ನಿಂತ್ಕೊಂಡಿದ್ರೆ ಅಲ್ಲಿಗೆ ಅಕ್ಕತ್ತಿಗೆ ಚೈಲ್ಡ್ಹುಡ್ ಫ್ರೆಂಡ್ ಬಂದರು. ಇವರೇ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಕ್ಕತ್ತಿಗೆ ಹತ್ರ ಮಾತಾಡಿಸ್ತಾ ಇದ್ದಾರೆ. ತುಂಬ ದಿವಸ ಆಯ್ತು ಅಂತ ಅಕ್ಕತ್ತಿಗೆಯನ್ನು ನೋಡದೆ. ಇನ್ನು ನಮ್ಮಲ್ಲಿ ನಿನಿಕರ್ನಿನಲ್ಲಿ ಒಂದು ಮದಕ ಇದೆ. ಅಲ್ಲಿಗೆ ಇವರು ಬಟ್ಟೆ ಒಗೆಯೋದಕ್ಕೆ, ಸ್ನಾನ ಮಾಡೋದಕ್ಕೆಲ್ಲ ಬರ್ತಾಯಿದ್ರಂತೆ. ಹಾಗೆಯೇ ಅಕ್ಕತ್ತಿಗೆ ಒಟ್ಟಿಗೆ ಮೀನು ಹಿಡಿಯೋದೆಲ್ಲ ಮಾಡ್ತಾಯಿದ್ರಂತೆ. ಹಾಗೆಲ್ಲ ಇಲ್ಲಿ ಪಂಚಾಯಿತಿ ನೀರು ಇರಲಿಲ್ಲ ಅಲ್ಲ, ಹಾಗಾಗಿ ಎಲ್ಲ ನಿನಿಕಲ್ಲಿನ ಮದಕಕ್ಕೆ ಬರ್ತಾಯಿದ್ರಂತೆ ಇವರು ಬಟ್ಟೆ ಒಗೆಯೋದಕ್ಕೆ ಎಲ್ಲ. ಅದನ್ನೆಲ್ಲ ನಮ್ಮ ಹತ್ರ ಹಂಚಿಕೊಳ್ತಾಯಿದ್ರು. ನಾವು ಚಿಕ್ಕವರು ಇರಬೇಕಿದ್ರೆ ಹಾಗೆ ಮಾಡ್ತಾಯಿದ್ದೆವು, ಹೀಗೆ ಮಾಡ್ತಾಯಿದ್ದೆವು ಅಂತ. ನಮಗೂ ಅವರ ಸ್ಟೋರಿ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮಲ್ಲಿ ಸೌಹಾರ್ದತೆ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಾವು ಹಿಂದೂ ಮುಸ್ಲಿಮ್ ಅಂತ ಏನು ಭೇದ ಭಾವವಿಲ್ಲದೆ ಮೊದಲೇ ಹೇಗಿದ್ವೋ ಹಾಗೆಯೇ ಇದ್ದೇವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅವರಿಗೂ ತುಂಬಾ ಖುಷಿ ಆಯಿತು. ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಾಯಿದ್ರು. ನಮ್ಮ ರೋಡ್ ಸೈಡಿಂದ ಆಚೆನೇ ಇರೋದು, ಆದರೂ ಅವರಿಗೆ ನಮ್ಮದು ಅಷ್ಟೊಂದು ಪರಿಚಯ ಇಲ್ಲ. ಮೊದಲಿನಾಗೆ ಅವರಿಗೆಲ್ಲ ನಮ್ಮ ಆಚೆ ಬರೋದಿಲ್ಲ. ಅವರಿಗೆ ಪಂಚಾಯತ್ ನೀರೆಲ್ಲ ಬರ್ತಾ ಇದೆ ಅಲ್ಲ, ಹಾಗಾಗಿ ಮೊದಲೆಲ್ಲ ನಮ್ಮ ಮದಕವನ್ನೇ ಅವರು ಡಿಪೆಂಡ್ ಆಗಿದ್ದರಂತೆ. ಅಲ್ಲಿಗೇ ಬಟ್ಟೆ ಒಗೆಯೋದಕ್ಕೆ, ಸ್ನಾನಕ್ಕೆಲ್ಲ ಬರ್ತಾಯಿದ್ರಂತೆ. ಇನ್ನು ನಮ್ಮಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಇದ್ದರೆ ಬರ್ತಾರೆ, ಬಿಟ್ಟರೆ ಬೇರೆ ಹೀಗೇನೆ ಅಂತ 1-2 ಬಾರಿ ಬಂದಿದ್ದರು. ಆದರೆ ನಂಗೆ ಅಷ್ಟೊಂದು ನೆನಪಿರಲಿಲ್ಲ ಅವ್ರದ್ದು. ಹಾಗೆ ಅವ್ರ ಹತ್ರ ಮಾತಾಡಿಸ್ತಾ ಅವರು ದೇವರು ಇಲ್ಲಿ ಮೆರವಣಿಗೆ ಹೋಗೋದರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. BC ರೋಡಲ್ಲಿ ರಾಶಿ ಜನ ಇದ್ದರು ಅಂತ. ಅವರೆಲ್ಲ ಫಂಕ್ಷನಿಗೆ ಹೋಗಿ ಬರುವವರಂತೆ. ಅದನ್ನು ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಈ ಕಡೆಯಿಂದ ರಥ ಕೂಡ ಬರಲಿಕ್ಕೆ ಆರಂಭ ಆಯಿತು. ಅವರು ಹಾಗೆಯೇ ಅವರ ಮನೆಗೆ ಹೋದ್ರು. ಚಂದ ಉಂಟಲ್ಲ, ಇದೆಂತ ಟ್ಯಾಬ್ಲು, ಇದೆಂತ ಕಾಣುದೇ ಕಾಣುದಿಲ್ಲ ಇದರಲ್ಲಿ. ಭಾರತ್ ಮಾತೆ
ఫుడ్ ఇంజనీర్ ಅಲ್ಲಿ ಪೂಜೆ ಆಯ್ತಾ ಫಿರಾಡಿ ಹೇಳ್ತೇನೆ ಒಳ್ಳೆದ ಚಪಾಲಿರ್ಲಿ ಮತ್ತೆ ಬರೋ ವಾಪಸ್ ಮಾಡ್ಲೇ ಇಲ್ಲ ಅವು ಅಂಚೆ ಸೈಡ್ ಅನ್ನ ನಂಗೆ ತಿಕ್ಕುಜಿ ಆಮೇಲೆ ಎತ್ತನ ಪೋಪೇರ ಅಂದ ಹೋಗುವ ಯಾರನ್ನ ಕಡಪುಡು ಇರಲಿ ಮಾಡ್ತಾರ ಇಚ್ಚಿ ಇಲ್ಲಿದು ತೆಗ್ದು ಎಂತ